ಸ್ನೇಹಿತರೆ, ರಾಮಾಯಣ ಧ್ವನಿಕಾವ್ಯ. ಆಳಕ್ಕೆ ಮುಳುಗಿದವನಿಗೇ ಮುತ್ತು ರತ್ನ ಸಿಗೋದಕ್ಕೆ ಸಾಧ್ಯ. ಗಂಗಾತನೆಯ ನಾಮಾಂಕಿತರಾದ ಎಚ್.ಎಂ. ಸಿದ್ದಪ್ಪ ಅವರು ಶ್ರೀಮದ್ ರಾಮಾಯಣ ಗಾನವಾಹಿನಿಯನ್ನು ಚಾಲು, ಶ್ಲೋಕ ಮತ್ತು ಉಡಾನ್ ಅನ್ನತಕ್ಕಂತಹ 3 ಪ್ರಕಾರಗಳನ್ನು ಬಳಸಿಕೊಂಡು ಬರೆದಿರತಕ್ಕಂಥದ್ದು ವಿಶೇಷವಾದಂಥದ್ದು. ಈಗ ಅರಣ್ಯಕಾಂಡದ ಲಾವಣಿ ರೂಪಕವನ್ನು ನಾವು ಕೇಳೋಣ. ಅರಣ್ಯಕಾಂಡದಿ ಸೀತಾಪಹರಣವು ರಾಮಗೆ ಅತಿಶಯ ಶೋಕಕರ. ರಾಮ ರಾಮ ರಘುರಾಮನ ಚರಿತೆಯ ರಾಮಾಯಣದ ಸುವಿಚಾರ. ಸೀತಾಲಕ್ಷ್ಮಣ ಸಮೇತ ರಾಮನು ದಂಡಕಾರಣ್ಯದಿ ನಡೆಯುತ್ತ ನಿಬಿಡಾರಣ್ಯದ ಪ್ರಕೃತಿಯ ಸೊಬಗನು ನೋಡುತ್ತ ಕಾಲವ ಕಳೆಯುತ್ತ. ರಾಮನ ಶಕ್ತಿಯ ಪರಕಿಸೆ ಇಂದ್ರನ ಸುತನವ ಜಯಂತ ಎಂಬುವನು. ಕಾಗೆಯ ರೂಪದಿ ಬರುತ್ತಲಿ ಸೀತೆಯ ಕಾಲಿಗೆ ಘಾಸಿಯ ಮಾಡಿದನು. ಸೀತೆಯ ಕಾಲಿನ ರಕ್ತವ ನೋಡುತ್ತ ಕೋದಂಡ ರಾಮನು ಕೋಪದಲ್ಲಿ ಹುಲ್ಲಿನ ಕಡ್ಡಿಯ ಎಸೆದನು. ಕಾಗೆಗೆ ಪವಾಡ ನಡೆಯಿತು ನಿಮಿಷದಲ್ಲಿ. ಮಹಾನ್ ಅಗ್ನಿಯ ರೂಪವ ತಾಳುತ್ತ ಹುಲ್ಲಿನ ಕಡ್ಡಿಯು ಮೇಲೆರಗಿ ಬಿಡದಲೆ ಅಟ್ಟಿಸಿ ಒಯ್ಯಲು ಕಾಗೆಯು ಮಾಡಿದ ಕಾರ್ಯಕ್ಕೆ ತಾ ಮರುಗಿ. ನಿಜ ರೂಪದಿಯ ಜಯಂತ ಬಂದನು ರಾಮನ ಪಾದಕ್ಕೆ ಶರಣಾಗಿ. ಗರ್ವದಿ ಮಾಡಿದ ಮಹಾಪರಾಧಕ್ಕೆ ಉಳಿದನು ಏಕಾಕ್ಷ ಅವನಾಗಿ. ದಕ್ಷಿಣ ದಿಕ್ಕಿಗೆ ಪಯಣಿಸಿ ಮುಂದಕ್ಕೆ ನಡೆದರು ಅತ್ರಿಯ ಆಶ್ರಮಕ್ಕೆ. ರಾಮನ ಬರವನು ಅರಿಯುತ್ತ ಅತ್ರಿಯು ಸಿದ್ಧತೆ ಮಾಡಿದ ಸ್ವಾಗತಕ್ಕೆ. ಅಪಾರ ಸಂತಸದಿಂದಲಿ ಮುನಿವರ ರಾಮಗೆ ಸ್ವಾಗತ ಬಯಸಿದನು. ಅತ್ರಿಯ ಶಿಷ್ಯರು ಭಕ್ತಿಯ ಭಾವದಿ ಕಂಡರು ಚಿನ್ಮಯ ಮೂರ್ತಿಯನ್ನು. ಮುನಿಗಣಕ್ಕೆಲ್ಲವೂ ಶ್ರೀರಾಮಚಂದ್ರನು ಮಾಡಿದ ಧರ್ಮದ ಬೋಧನೆಯ. ಆತ್ಮನ ವಿಷಯವ ವಿವರದಿ ಹೇಳುತ್ತ ತಿಳಿಸಿದ ಮೋಕ್ಷದ ಸಾಧನೆಯ. ಸೀತೆ ಸೇವೆಯ ನಿಷ್ಠೆಯಿಂದಲಿ ಮಾಡಿ ಮುನಿವರ ಪತ್ನಿಯೋ ಸತತ ಧನ್ಯವ ಪಡೆದಳಾಗಲೇ ಕೇಳಿ ಜಾನಕಿ ವಾಣಿಯ. ಅರಣ್ಯಕಾಂಡದಲ್ಲಿ ಇದುವರೆಗೂ ನಾವು ಕೇಳಿದ ಭಾಗದಲ್ಲಿ ಸೀತಾಪಹರಣ ಅನ್ನತಕ್ಕಂತಹದ್ದು ರಾಮನಿಗೆ ಅತಿಶಯವಾದ, ತಡೆದುಕೊಳ್ಳೋದಕ್ಕೆ ಆಗದಂತಹ ಒಂದು ಶೋಕವನ್ನು ಉಂಟು ಮಾಡಿತು. ಆ ದಂಡಕಾರಣ್ಯದಲ್ಲಿ ಇವರು ತಂಗದಾಗ ಅದರ ಸೊಬಗನ್ನವನ್ನು ಕಾಣ್ತಾ, ಸೌಂದರ್ಯವನ್ನು, ಪ್ರಕೃತಿಯನ್ನು ಸವಿಯುತ್ತಾ ಅವರು ಕಾಲವನ್ನು ಕಳೆದರು. ಎಲ್ಲೇ ಇದು ಬೇಕಾದರೂ ಏನೋ ಒಂದು ಆಪತ್ತು, ತೊಂದರೆಗಳು, ಹೋರಾಟ ಅನ್ನೋದು ಎಲ್ಲರ ಜೀವನದ ಒಂದು ಹಾಸು ಹೊಕ್ಕು. ಅದು ಇಂದ್ರನ ಮಗ ಜಯಂತ ಅನ್ನತಕ್ಕಂಥವನು ಕಾಗೆ ರೂಪದಲ್ಲಿ ಬಂದು ಸೀತೆಯನ್ನು ಘಾಸಿಗೊಳಿಸಿದ. ರಾಮ ಆಗ ಹುಲ್ಲು ಕಡ್ಡಿಯನ್ನು ಎಸೆದ. ಒಂದು ಇದಾಗಿ ಆ ಕಾಗೆಗೆ ಬಾಣದ ಹಾಗೆ ಒಂದೇ ಒಂದು ದರ್ಬೆ ಅಂತ ಹೇಳ್ತಾರೆ, ಅದನ್ನು ಎಸೆದ. ಆ ಒಂದು ಅವನ ಗರ್ವ ಏನು ಇತ್ತು, ಯಾವ ಅಹಂಕಾರದಲ್ಲಿ ಯಾರನ್ನು ಮುಟ್ಟಿದ ಬಂದು ಅವನು, ಆದ್ದರಿಂದ ಅವನು ಏಕಾಕ್ಷನಾದ. ಇವತ್ತು ಕೂಡ ಕಾಗೆಗಳಿಗೆ ಒಂದೇ ಕಣ್ಣು ಕಾಣತಕ್ಕಂಥದ್ದು. ಆ ಕಾಗೆಗೆ ಒಂದು ಕಣ್ಣು ಯಾತಕ್ಕೆ ಕಾಣುತ್ತೆ ಅನ್ನೋಕ್ಕೆ ಇಂದಿನ ಇತಿಹಾಸ, ಅವನು ಮಾಡಿದ ಕಾರ್ಯಕ್ಕೆ ರಾಮನಿಂದ ಆದಂತಹ ಶಿಕ್ಷೆ, ಅದಕ್ಕೆ ಅವನು ಏಕಾಕ್ಷ ಆದ. ದಕ್ಷಿಣದ ಅತ್ರಿ ಮುನಿಯ ಆಶ್ರಮಕ್ಕೆ ಬಂದರು. ಅಲ್ಲಿ ಸ್ವಾಗತ ಆಯಿತು. ರಾಮನು ಧರ್ಮ ಬೋಧನೆಯನ್ನು ಮಾಡಿ ಒಂದು ಆತ್ಮದ ವಿವರಗಳನ್ನು ಅಲ್ಲಿರತಕ್ಕಂಥವರಿಗೆ ಸತ್ಸಂಗ, ಎಲ್ಲೇ ಜನರು ಸೇರಿದಾಗ
ಒಳ್ಳೆಯ ವಿಷಯಗಳನ್ನು ಮಾತಾಡಬೇಕು. ಅದನ್ನು ರಾಮ ಆ ಮುನಿವರಗಳ ಜೊತೆಲೆಲ್ಲ ಸತ್ಸಂಗವನ್ನು ಮಾಡಿದ. ಜಾನಕಿಯ ಮಾತಿನಿಂದ ಮುನಿವರ ಪತ್ನಿಯೂ ಕೂಡ ಧನ್ಯಳಾದಳು. ಒಳ್ಳೆಯವರು ಹೇಳಿದ ಒಂದು ಒಳ್ಳೆಯ ಮಾತುಗಳು ಸದಾ ಎಲ್ಲರ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅವರಲ್ಲೂ ಒಂದು ಸಂತೋಷವನ್ನು ಉಂಟು ಮಾಡುತ್ತೆ. ಮುಂದಿನ ಪಯಣದಿ ವಿರಾಧನೆಂಬುವ ರಾಕ್ಷಸ ಬಂಧನು ಎದುರಾಗಿ ಈರ್ವರ ಕೊಲ್ಲುತ್ತ ಸೀತೆಯ ಒಯ್ಯುವೆ ಎಂದನು ಘರ್ಜಿಸಿ ಬಿರುಸಾಗಿ. ಲಕ್ಷ್ಮಣ ನಿಂತನು ರಕ್ಕಸನೆದುರಿಗೆ ಸಮರವ ಮಾಡಲು ಕೋಪದಲ್ಲಿ. ತ್ರಿಶೂಲದಿಂದಲಿ ಸಮರವ ಮಾಡಿದ ರಕ್ಕಸ ಅನುಪಮ ಕೆಚ್ಚಿನಲ್ಲಿ. ಕೊನೆಯಲ್ಲಿ ರಾಮನು ಖಂಡಿಸಿ ಹಾಕಿದ ಬಾಣದಿ ರಕ್ಕಸ ತೋಳುಗಳ. ರಕ್ಕಸ ದೇಹವು ಬಿದ್ದಿತು ಭೂಮಿಗೆ, ಎಣಿಸಿತು ಪ್ರಾಣವು ಗಳಿಗೆಗಳ. ದಿವ್ಯತೆ ತುಂಬಿದ ರೂಪವು ಹೊರಟಿತು, ತ್ಯಜಿಸುತ್ತ ರಕ್ಕಸ ದೇಹವನು. ರಾಮನ ಪಾದಕ್ಕೆ ವಂದಿಸಿ ನುಡಿಯಿತು ತನ್ನೆಯ ಪೂರ್ವದ ಚರಿತೆಯನ್ನು. ಕುಬೇರ ಶಾಪದಿ ಈ ಜನ್ಮ ಬಂದಿತು, ತುಂಬುರ ಗಂಧರ್ವ ತಾನೆಂದು. ನಿನ್ನಯ ಕೃಪೆಯಲ್ಲಿ ಶಾಪ ವಿಮೋಚನೆ ಹೊಂದಿದೆ, ಧನ್ಯನು ನಾನಿಂದು. ಮುಂದಿನ ಪಯಣದಿ ಸ್ವಾಗತ ಬಯಸುತ್ತ ಉಪಚರಿಸಿದ ನಾಶರಭಂಗ. ಭಕ್ತಿಲಿ ಆಶ್ರಮವಾಸಿಗಳೆಲ್ಲರೂ ಪಡೆದರು ರಾಮನ ಸತ್ಸಂಗ. ಮುನಿವರ ನುಡಿದನು ಶ್ರೀರಾಮಚಂದ್ರಗೆ ಸುತೀಕ್ಷ್ಣನೆಂಬುವ ಮುನಿವರನು. ನಿಮ್ಮಯ ಕಾನನ ವಾಸವ ಕಳೆಯಲು ಸುಯೋಗ್ಯ ಸ್ಥಳವನ್ನು ತೋರುವನು. ರಾಮನ ದರ್ಶನ ನಂತರ ಮುನಿವರ ಧನ್ಯತೆ ಪಡೆದೆನು ತಾನೆಂದು. ಮಂತ್ರದಿ ಅಗ್ನಿಯ ಸೃಷ್ಟಿಸಿ ಕಾಯವ ಅರ್ಪಿಸಿ ನಡೆದೆನು ಬಹನೆಂದು. ಸ್ವಾಮಿ ಸ್ಪರ್ಶವೇ ಸಕಲ ಪಾಪ ವಿನಾಶ ಮಾಡುವ ಚೇತನ. ರಾಮ ಧ್ಯಾನವೇ ಜೀವಕೋಟಿಗೆ ಮೋಕ್ಷ ಮಾರ್ಗದ ಸಾಧನ. ಅರಣ್ಯ ದಾರಿಲಿ ಮುಂದಕ್ಕೆ ಸಾಗಿದ ಅನುಜರ ಕಂಡನು ಸುತೀಕ್ಷಣ. ಅಪಾರ ಭಕ್ತಿಯ ಭಾವದಿ ರಾಮನ ಸ್ವಾಗತ ಬಯಸಿದ ಅದೇ ಕ್ಷಣ. ಎಲ್ಲಿ ಬಂದರೂ ಮೇಲೆ ಮೇಲೆ ಆಪತ್ತು. ವಿರಾಧ ಅನ್ನತಕ್ಕಂತಹ ರಾಕ್ಷಸ ಬಂದ. ಸೀತೆಯ ರೂಪವನ್ನು ನೋಡಿಬಿಟ್ಟು ನಾನು ಎತ್ಕೊಂಡು ಹಾಕ್ತೀನಿ ಅಂತ ಗರ್ಜಿಸ್ತಾನೆ. ಆಗ ಲಕ್ಷ್ಮಣ ಕೋಪದಿಂದ ಅವನ ಮೇಲೆ ಆಕ್ರಮಣ ಮಾಡಿದಾಗ ಆ ರಾಕ್ಷಸ ತ್ರಿಶೂಲವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾನೆ. ಆ ರಕ್ಕಸನ ತೋಳುಗಳನ್ನು ರಾಮ ತುಂಡಿರಿಸಿದಾಗ ಅವನು ತಾನು ಯಾರು, ಏನಾಗಿದ್ದೆ, ಯಾರ ಕೋಪದಿಂದ ನಾನು ಹಿಂದೆ ಕುಬೇರ ಶಾಪದಿಂದ ನಾನು ತುಂಬೂರ ಅನ್ನತಕ್ಕಂಥ ಗಂಧರ್ವನಾಗಿದ್ದೆ, ನಿನ್ನ ಕೃಪೆಯಿಂದ ನನಗೆ ಶಾಪ ವಿಮೋಚನೆ ಆಯಿತು ಅಂತ ಹೇಳಿ, ನಾನು ನಿನ್ನ ಕೈನಿಂದ ನನ್ನ ಮರಣ ಬಂದಿರತಕ್ಕಂಥದ್ದು, ನಾನು ಧನ್ಯನಾದೆ ಅಂತ ಹೇಳ್ತಾನೆ. ಮುಂದೆ ಶರಭಂಗ ಋಷಿಗಳ ಆಶ್ರಮ ಬರುತ್ತೆ, ಅಲ್ಲಿ ಕೂಡ ಸ್ವಾಗತವನ್ನೆಲ್ಲ ಮಾಡಿ ಸತ್ಸಂಗವನ್ನು ನಡೆಸ್ತಾರೆ. ಸುತೀಕ್ಷ್ಣ ಅನ್ನತಕ್ಕಂತಹ ಮುನಿ ಮುಂದಿನ ವಾಸಕ್ಕೆ ಎಲ್ಲಿ ಯೋಗ್ಯವಾದಂತಹ ಸ್ಥಳ ಅನ್ನತಕ್ಕಂಥದ್ದನ್ನು ಅವನು ತಿಳಿಸ್ತಾನೆ. ದೇಹದ ಪರಿವೆಯೂ ಇಲ್ಲದೆ ಮುನಿವರ ಭಕ್ತಿಯ ಭಾವದಿ ರಘುವರನ ಗುಣಗಾನವತಾ ಮಾಡುತ್ತಲಿದ್ದನು ಅರಿಯದೆ ಕಾಲದ ಪರಿವೆಯನ. ಮುನಿವರ ಭಕ್ತಿಗೆ ಮೆಚ್ಚಿದ ರಘುವರ ನಿನ್ನಯ ಅಭೀಷ್ಟವೇನೆಂದ. ಸೀತಾ ಲಕ್ಷ್ಮಣ ಸಮೇತ ನೀನೇ ನನ್ನಯ ಹೃದಯದಿ ನೆಲೆಸೆಂದ. ತಥಾಸ್ತು ಎನ್ನುತ್ತ ರಾಮನು ಹೊರಟನು ಸಂಧಿಸೆ ಅಗಸ್ತ್ಯ ಮುನಿವರನ. ಇಲ್ವಲ ವಾತಾಪಿ ಕಥೆಯನ್ನು ಹೇಳಿದ ವಿವರಿಸೆ ಮುನಿವರ ಮಹಿಮೆಯನ. ಕಾನನ ಮಾರ್ಗದಿ ನಡೆಯುತ್ತ ಬಂದರು ಅಗಸ್ತ್ಯನಾಶ್ರಮ ಸನಿಹಕ್ಕೆ.
ಸುತೀಕ್ಷ್ಣ ವಿಷಯವ ತಿಳಿಸಲು ಮುನಿವರ ಬಂದನು ರಾಮನ ಸ್ವಾಗತಕ್ಕೆ. ಅನೇಕ ವರುಷದ ಮಹಾನ ತಪದಲ್ಲಿ ಸ್ಮರಿಸಿದ ಚಿನ್ಮಯ ಮೂರ್ತಿಯನ ಎದುರಲ್ಲಿ ಕಾಣಲು ಅಪಾರ ಭಕ್ತಿಲಿ ಮಾಡಿದ ಅನುಪಮ ಆಲಿಂಗನ. ನಂತರ ಅಗಸ್ತ್ಯ ವಿವರಿಸಿ ಹೇಳಿದ ವೈಷ್ಣವ ಧನುವಿನ ವಿವರವನು. ಪೂರ್ವದಿ ವಿಷ್ಣುವು ದೈತ್ಯರ ವಧಿಸಲು ಬಳಸಿದ ಧನುವಿದು ಎಂಬುದನು. ಬಾಣದ ಅಕ್ಷಯ ಸಾಯಕ ಸಮೇತ ನನಗೆ ಬ್ರಹ್ಮನು ನೀಡಿಹನು. ಇಂತಹ ಧನುವನು ನಿನಗೆ ನೀಡುವೆ ಸಂಹರಿಸಲು ಈ ದೈತ್ಯರನ್ನು. ಅಗಸ್ತ್ಯ ಮುನಿವರ ಕೃಪೆಯಲ್ಲಿ ರಾಮನು ಪಡೆದನು ವೈಷ್ಣವ ಧನುವನ್ನು. ಕೃತಜ್ಞತೆಯಿಂದಲಿ ನಮಿಸುತ್ತ ಕೇಳಿದ ತೋರಿಸು ಮುನಿವರ ಸ್ಥಳವನ್ನು. 2 ಯೋಜನ ದೂರದಿ ಅಲ್ಲಿದೆ ಒಳ್ಳೆಯ ಸ್ಥಳವದು ಪಂಚವಟಿ. ಕಂದಮೂಲ ಮೇಂಜಲ ಸಮೃದ್ಧಿಯು ಅಲ್ಲಿದೆ ನೋಡ ಮೃಗಕೋಟಿ. ಮುಂದಿನ ಪಯಣದಿ ಅನುಜರು ಕಂಡರು ಜಟಾಯು ನಾಮದ ಪಕ್ಷಿಯನು. ದಶರಥ ಮಿತ್ರನು ತಾನೆಂದೆನ್ನುತ್ತ ಪ್ರೇಮದಿ ಬೆಳೆಸಿದ ಸ್ನೇಹವನು. ರಾಮನು ತೋರಿದ ಸ್ಥಳದಲ್ಲಿ ಲಕ್ಷ್ಮಣ ಕಟ್ಟಿದ ಸುಂದರ ಆಶ್ರಮವ. ಸೀತಾ ಲಕ್ಷ್ಮಣ ಸಮೇತ ರಾಮನು ಕಳೆದನು ಅಲ್ಲಿಯೇ ಕೆಲ ದಿನವ. ಯೋಗ್ಯ ಸ್ಥಳವನ್ನು ತೋರಿಸಿ ರಾಮನ ದರ್ಶನಕ್ಕೆ ಮುನಿಗಳು ನಿನ್ನ ಧನ್ಯದಿಂದ ನಾನು ಧನ್ಯನಾದೆ, ರಾಮಧ್ಯಾನದ ಮಹಿಮೆಯಂತಹದ್ದು ಅಂತ ಅದೇ ಕ್ಷಣ ಸ್ವಾಗತವನ್ನು ಮಾಡಿ ಮುನಿಯ ಭಕ್ತಿಗೆ ಮೆಚ್ಚಿ ಭಗವಂತ ಹರಿಸ್ತಾನೆ. ಏನು ಬೇಕು ಅಂದರೆ ಸೀತಾ ಲಕ್ಷ್ಮಣ ಸಮೇತ ನಿಮ್ಮ ರೂಪ ನನ್ನ ಹೃದಯದಲ್ಲಿ ಸದಾ ನೆಲೆಸಿರಬೇಕು, ಅದೇ ನನಗೆ ಬೇಕು ಅಂತ ಹೇಳ್ತಾನೆ. ಅದನ್ನು ತಥಾಸ್ತು ಅಂತ ಹೇಳ್ತಾನೆ. ಆಮೇಲೆ ಇಲ್ವಲ ವಾತಾಪಿ ಕಥೆಯನ್ನು ಹೇಳ್ತಾರೆ. ಆಮೇಲೆ ಅಗಸ್ತ್ಯರ ಆಶ್ರಮಕ್ಕೆ ಬಂದಾಗ ವೈಷ್ಣವ ಧನುಸ್ಸಿನ ಬಗ್ಗೆ ದೈತ್ಯರ ವಧೆಗೆ ವಿಷ್ಣುವಿಗೆ ಬಳಸಿದಂತಹ ಧನು ಇದು. ವಿಷ್ಣು ದೈತ್ಯರ ವಧೆಗಾಗಿ ಬಳಸಿದಂತಹ ವೈಷ್ಣವ ಧನು ಇದು. ಬ್ರಹ್ಮ ನೀಡಿರತಕ್ಕಂತಹ ಧನುಸ್ಸು, ನಾನು ಇದನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಇದರಿಂದ ದೈತ್ಯರ ಸಂಹಾರಕ್ಕೆ ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೃತಜ್ಞನಾಗ್ತಾನೆ. ರಾಮ ಮುನಿಯನ್ನು ಸ್ಥಳವನ್ನು ತೋರಿಸು ಅಂತ ಕೇಳ್ತಾನೆ. ಆಗ ಪಂಚವಟಿಯ ಬಗ್ಗೆ ತಿಳಿಸ್ತಾರೆ. ಜಟಾಯುವಿನ ಸ್ನೇಹ ಬೆಳೆಯುತ್ತೆ. ಹೋಗೋ ಮಾರ್ಗದಲ್ಲಿ ಜಟಾಯು ಸಿಗುತ್ತಾನೆ. ಅವನು ನಾನು ದಶರಥನ ಮಿತ್ರ ಅನ್ನೋದನ್ನೆಲ್ಲ ಹೇಳ್ತಾನೆ. ಆಗ ಅಲ್ಲಿ ಇವನು ತೋರಿಸಿದಂತಹ ಪಂಚವಟಿಯ ಜಾಗದಲ್ಲಿ ಪರ್ಣಕುಟೀರವನ್ನು ನಿರ್ಮಾಣ ಮಾಡ್ತಾನೆ ಲಕ್ಷ್ಮಣ. ಈ ಪರಿರಾಮನು ಅರಣ್ಯವಾಸದಿ ದುಷ್ಟರ ಶಿಕ್ಷಿಸೆ ಅಲ್ಲಿರಲು. ಪರಮಾನಂದದ ಭಾವದಿ ಎಲ್ಲರ ಕಾನನ ವಾಸವು ಸಾಗಿರಲು. ವನಪೋಮೆಣ್ ವಯ್ಯಾರದಿಂದಲಿ ಸುಂದರಾಂಗಿಯೋ ಬಳುಕೋತ. ವಿನಯದೋಳ್ ದಶಕಂಠ ಭಗಿನಿಯೋ ರಾಮನ ಎದುರಲಿ ನಿಲ್ಲೋತ. ರಾಮನ ಸುಂದರ ರೂಪಕ್ಕೆ ಮೋಹಿಸಿ ಬಂದಳು ರಾಕ್ಷಸಿ ಶೂರ್ಪಣಖಿ. ಸುಂದರವದನನೆ ವರಿಸುತ್ತ ಎನ್ನನು ಸ್ವೀಕರಿಸೆಂದಳು ಚಂದ್ರನಖಿ. ಸೀತೆಯ ಜೊತೆಯಲ್ಲಿ ಮದುವೆಯೂ ಆಗಿದೆ, ಸಲ್ಲದು ಸವತಿಯ ಸಹವಾಸ. ಪತ್ನಿಯು ಇಲ್ಲದ ಪುರುಷನು ಲಕ್ಷ್ಮಣ, ವರಿಸೈ ಪೂಜಳೆ ನೀ ಮನಸ. ಲಕ್ಷ್ಮಣನಲ್ಲಿಗೆ ನಡೆಯುತ್ತ ರಕ್ಕಸಿ ವಿನಯವ್ಯಾರದಿ ಹೇಳಿದಳು. ವರಿಸುತ್ತ ಎನ್ನಯ ದೇಹದ ಸುಖವನು ಪಡೆಯೈ ಎನ್ನುತ್ತ ಬೇಡಿದಳು. ರಾಮನ ದಾಸನು ತಾನೆಲೆ ಸಾಧ್ವಿಯೇ, ಸಲ್ಲದು ನಿನ್ನಯ ಗೌರವಕ್ಕೆ. ರಾಮನೇ ಯೋಗ್ಯನು ಬೇಡಿಕೋ ಅಲ್ಲಿಯೇ, ಮಾಡಿಕೋ ಆಸೆಯ ಪೂರೈಕೆ. ಸೀತೆಯ ಭಕ್ಷಿಸಿ ರಾಮನ ಪಡೆಯುವೆ ಎನ್ನುತ್ತ ನಡೆದಳು ಶೂರ್ಪಣಖಿ.
ಲಕ್ಷ್ಮಣ ಖಡ್ಗದಿ ನಾಸಿಕ ಕಿವಿಗಳ ತರಿಯುತ ಮಾಡಿದ ವಕ್ರಮುಖಿ ವಿಕಾರ ರೂಪವ ಹೊಂದಿದ ರಕ್ಕಸಿ ನಡೆದಳು ಅನುಜರ ಹತ್ತಿರಕ್ಕೆ ಅಪಾರ ದುಃಖದಿ ದೂರನು ಹೇಳಲು ಒಡನೆಯೇ ಹೊರಟರು ಸಮರಕ್ಕೆ ಭೀಕರ ಸಮರದಿ ರಾಮನು ಕೊಂದನು ಖರದೂಷಣ ಮೇಣ್ ಸೈನ್ಯವನ್ನು ಸಂತಸದಿಂದಲಿ ದೇವತೆಯೆಲ್ಲರೂ ಕರೆದರು ಹೂವಿನ ಮಳೆಯನ್ನು ಸಮರದಿ ರಾಕ್ಷಸ ಸೇನೆಯು ಮಡಿಯಲು ಉಳಿದವ ಒಬ್ಬನೇ ಆಕಂಪನ ಆತುರದಿಂದಲಿ ಧಾವಿಸಿ ಲಂಕೆಗೆ ಕ್ಷಣದಲ್ಲಿ ಕಂಡನು ರಾವಣನ ಅಪಾರ ದಾನವ ಸೇನೆಯದಲ್ಲದೆ ಖರದೂಷಣರು ಮಡಿದುದನು ವಿವರಿಸಿ ಹೇಳಿದ ಶ್ರೀರಾಮಚಂದ್ರನ ಅನುಪಮ ಸಮರದ ಛಳಕವನು. ಕಾನನವಾಸದ ನಡುವೆ ಶೂರ್ಪಣಖಿ ಒಬ್ಬರಾದ ಮೇಲೆ ಒಬ್ಬರು, ಜಯಂತ ಆಯಿತು, ವಿರಾಧ ಆಯಿತು, ಈಗ ಶೂರ್ಪಣಖಿ ಬಂದಳು. ರಾಮನನ್ನು ವರಸಿತನನ್ನು ಮದುವೆ ಆಗುವಂತ ಕೇಳ್ತಾಳೆ. ಅವನಿಗೆ ನನಗೆ ಮದುವೆ ಆಗಿದೆ, ಅಲ್ಲಿದ್ದ ನೋಡಿ ಲಕ್ಷ್ಮಣ ಅಂತ ಅವ್ನು ತಪ್ಪಿಸ್ಕೊಳ್ಳೋಕ್ಕೆ. ಅವನು ಹೇಳ್ತಾನೆ, ನಾನು ಅಣ್ಣನ ಸೇವಕ, ಆದ್ದರಿಂದ ಅದೆಲ್ಲ ರಾಮನ ತಿರಸ್ಕರಿಸಿ ಲಕ್ಷ್ಮಣನನ್ನು ವರೆಸೋದಕ್ಕೆ ಸಲಹೆ ಕೊಟ್ಟಾಗ ಲಕ್ಷ್ಮಣ ಅದೆಲ್ಲ ಸಾಧ್ಯ ಇಲ್ಲ, ನೀನು ರಾಮನ ಹತ್ರನೇ ಹೋಗು ಅಂತ ಹೇಳ್ತಾನೆ. ಅವಳ ಮಾತುಗಳನ್ನು ಕೇಳಿದಂತೆ ಏನು ಮಾಡ್ತಾನೆ ಅವಳು, ಇದು ಅದಕ್ಕೇನಂತೆ ನೀವು ಹೋಗು ಅಂತಿದ್ದಾನೆ, ಅಲ್ಲಿ ಹೋಗು ಅಂತಾನೆ. ಕಾರಣ ಸೀತೆ, ಅವಳನ್ನೇ ನಾನು ತಿಂದು ಹಾಕ್ಬಿಡ್ತೀನಿ, ಭಕ್ಷಿಸ್ಬಿಡ್ತೀನಿ ಅಂತ ಹೇಳಿ ರಾಕ್ಷಸರ ಮಾತುಗಳು ಅವರಿಗೆ ಅರಿವಿಲ್ಲದೆ ಅವಳು ಚಂದ್ರಮುಖಿಯಾಗಿ ಬಂದ್ರೂ ಭಾಷೆಯಲ್ಲಿ ಏನೋ ನಡತೆಯಲ್ಲಿ ಬದಲಾವಣೆಗಳು ಬರೋಲ್ಲ ನೋಡಿ. ಅವಳು ಹೇಳಿದ ತಕ್ಷಣ ಇವನಿಗೆ ಲಕ್ಷ್ಮಣನಿಗೆ ಬಹಳ ಅವಳು ಮಾತಾಡೋ ಕೋಪ ಬಂದುಬಿಟ್ಟು ಅವಳು ಕಿವಿ ಮೂಗನ್ನು ಕೊಯ್ದುಬಿಟ್ಟು ಅವಳನ್ನು ವಕ್ರಮುಖಿ ಅಂದರೆ ಕುರೂಪಿಯನ್ನಾಗಿ ಮಾಡಿಬಿಡುತ್ತೆ ಹೊರ್ತಾಳೆ. ಅವಳೇನು ಮಾಡಿದ್ಲು, ಕಂಪ್ಲೇಂಟ್ ತೊಗೊಂಡು ಹೋದ್ಲು ಅವರ ಅಣ್ಣಂದ್ರ ಹತ್ರ. ಏನೇನು ಹೇಳಿದ್ಲು, ಇಲ್ಲಿ ಯುದ್ಧಕ್ಕೆ ಬಂದಂತಹ ಖರದೂಷಣ ಇಬ್ಬರು ಅವರೂ ಕೂಡ ಅಷ್ಟೇ ಅಲ್ಲ, ಸೈನ್ಯವನ್ನು ಕೂಡ ರಾವಣ ಕೊಂದುಬಿಟ್ಟ ಅನ್ನತಕ್ಕಂಥದ್ರ ಬಗ್ಗೆ ಇದೇ ಸಂದರ್ಭದಲ್ಲಿ ನೋಡಿ ದೇವತೆಗಳೆಲ್ಲರೂ ಕೂಡ ಹೂವಿನ ಮಳೆಯನ್ನು ಕರೆದಂತಹ ವಿಷಯವನ್ನೆಲ್ಲ ಹೇಳ್ತಾನೆ ಅವನು. ಈಗ ಯುದ್ಧದಲ್ಲಿ ಯಾರು ಉಳ್ಕೊಂಡಿದ್ದಾರೆ, ಒಬ್ಬನೇ ಒಬ್ಬ ಉಳ್ಕೊಂಡಿದ್ದಾನೆ, ಆಕಂಪನ ಅಂತ. ಅವರು ಯಾವ ರೀತಿ ರಾಮನ ಕೈ ಚಳಕ ಇದೆ ಅಂತ ಅವನ ಪರಾಕ್ರಮದ ಬಗ್ಗೆ ರಾವಣನಿಗೆ ಮೆಸೇಜನ್ನು ಬಂದು ಶೂರ್ಪಣಖಿ ಹೇಳಿದ್ಲು. ಜನಸ್ಥಾನವನು ನಾಶವ ಮಾಡಿದ ಸಮರದಿ ಅನುಜರ ಕೊಂದವನ ಈ ಕ್ಷಣ ಕೊಲ್ಲುವೆಯನ್ನುತ ರಾವಣ ತಿರುವಿದ ತನ್ನೆಯ ಮೀಸೆಯನ ಸಲ್ಲದು ಸ್ವಾಮಿಯೇ ಸಮರದ ಮಾತದು ಯುಕ್ತಿಯದೊಂದನು ಮಾಡುವುದು ಅನುಪಮ ಸುಂದರಿ ರಾಮನ ಪತ್ನಿಯ ಅಪಹರಿಸುವುದೇ ಸೂಕ್ತವದು ವಿರಹದ ವೇದನೆ ಸಹಿಸದೆ ರಾಮನು ಪ್ರಾಣವ ಬಿಡುವನು ಕೊರಗಿನಲ್ಲಿ ದೂತನು ಮಾಡಿದ ಸಲಹೆಯ ಕೇಳುತ್ತ ರಾವಣ ಮೆಚ್ಚಿದ ಮನಸ್ಸಿನಲ್ಲಿ ತಡವನು ಮಾಡದೆ ಹೊರಡುತ್ತ ರಾವಣ ಬಂದನು ಮಾರೀಚಾಶ್ರಮಕ್ಕೆ ತನ್ನಯ ಮನಸ್ಸಿನ ಇಂಗಿತ ತಿಳಿಸುತ್ತ ಬೇಡಿದ ನೆರವನು ಆ ಕ್ಷಣಕ್ಕೆ ಸಲ್ಲದು ರಾವಣ ಶ್ರೇಯಸ್ಸಲ್ಲವು ರಾಮನ ಬಲವನು ನೀನರಿಯೇ ನಿನ್ನಯ ಒಳಿತಿಗೆ ಪೇಳುವೆ ವಂಶಕ್ಕೆ ಮೃತ್ಯುವ ತರುವುದು ಇದು ಸರಿಯೇ ಲಂಕೆಯ ಸಮಸ್ತ ಭೋಗವ ಪಡೆಯುತ್ತ ಸುಖವಾಗಿರು ನೀ ರಾವಣನೇ ಎನ್ನುತ್ತ ನುಡಿಯಲು ಮೌನದಿ ರಾವಣ ಹಿಡಿದನು ಬಂದಿಹ ದಾರಿಯನೇ ಉರಿವ ಜ್ವಾಲೆಗೆ ಆಜ್ಯ ಹುಯ್ಯುವ ತೆರದಿ ಲೋಕದ ಬಂಧನ ಜಾರಿ ಬೀಳುವ ಪತನ ಜೀವಿಗೆ ಇಲ್ಲ ಬುದ್ಧಿಯ ಮಂಥನ ಖರದೂಷಣರು ಸಾವನ್ನು ಕಾಣುತ್ತ ಪ್ರಾಣದ ಭಯದಲ್ಲಿ ಶೂರ್ಪಣಖಿ
ಓಡುತ್ತ ಬಂದಳು ರಾವಣ ಸನಿಹಕ್ಕೆ ವಿಷಯವ ತಿಳಿಸಲು ಚಂದ್ರನಕಿ. ತನ್ನಯ ರೂಪವ ವಿಕಾರಗೊಳಿಸಿದ ಕಾರಣ ದುಃಖದಿ ಹೇಳಿದಳು. ಜಾನಕಿ ಅನುಪಮ ಸುಂದರ ರೂಪವ ಬಹುಪರಿವರ್ಣನೆ ಮಾಡಿದಳು. ಪರಿಪರಿ ವಿಧದಲ್ಲಿ ಲಾಸ್ಯವ ಮಾಡುತ್ತ ಸಮರದ ವಿಷಯವ ತಿಳಿಸಿದಳು. ದಾನವ ಮನದಲ್ಲಿ ರೋಷದ ಕಿಡಿಮೆ ಆಸೆಯು ಚಿಮ್ಮಿತು ದ್ವೇಷದಳು. ಅವಸರದಿಂದಲಿ ಪುನರಪಿ ರಾವಣ ನಡೆದನು ಮಾರೀಚಾಶ್ರಮಕ್ಕೆ. ತನ್ನಯ ಜೊತೆಯಲ್ಲಿ ಹೊರಡಲು ಹೇಳಿದ ಸೀತಾಹರಣದ ಕಾರ್ಯಕ್ಕೆ. ಆ ಕಂಪನಾನೊಬ್ಬ ಉಳ್ಕೊಂಡಲ್ಲ ಯುದ್ಧದಲ್ಲಿ, ಅವನೊಬ್ಬ ಲಂಕೆಗೆ ಬಂದು ರಾವಣನಿಗೆ ಯುದ್ಧದ ಸಮಾಚಾರವನ್ನು ತಿಳಿಸಿ ರಾಮನ ಕೈ ಚಳಕ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸ್ತಾನೆ. ತನ್ನ ಸಹೋದರರನ್ನು ಕೊಂದತಕ್ಕಂತಹವನ್ನು ನಾ ಬಿಟ್ಬಿಡ್ತೀನಿ, ಸುಮ್ಮನೆ ನಾನು ಕೊಲ್ತೀನಿ ಅಂತ ಹೇಳಿ ರಾವಣ ಹೊರಡ್ತಾನೆ. ಆಗ ದೂತ ಹೇಳ್ತಾನೆ, ನೋಡಿ, ತುಂಬ ಶಕ್ತಿ ಇರೋರ ಜೊತೆಲಿ ನಾವು ಪ್ರದರ್ಶನ ಮಾಡೋದಕ್ಕಿಂತ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋದು ಒಂದು ಮಾತಿದೆ. ಆದ್ದರಿಂದ ಅವನು ಹೇಳ್ತಾನೆ, ಸೀತೆ ಬಹಳ ಸುಂದರಿ, ಆ ಸೀತಾಪಹರಣ ನೀನು ಮಾಡುವುದು ಯುದ್ಧ ಮಾಡೋದಕ್ಕಿಂತ ಸೀತಾಪಹರಣ ಮಾಡೋದೇ ಸೂಕ್ತ. ಆ ವಿರಹದಲ್ಲಿ ರಾಮ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಮಾರೀಚಾಶ್ರಮಕ್ಕೆ ಬರ್ತಾನೆ ರಾವಣ. ಬಂದು ಮಾರೀಚನ ಸಹಾಯವನ್ನು ನೆರವನ್ನು ಕೇಳ್ತಾನೆ. ಆಗ ಮಾರೀಚ ಹೇಳ್ತಾನೆ, ರಾಮನ ಗುಣಗಾನವನ್ನು ಮಾಡ್ತಾನೆ. ಮಾರೀಚ ಮಾಡಿ ಹಿಂದಕ್ಕೆ ಕಳುಹಿಸ್ತಾನೆ, ಬೇಡ ಅಂತ. ಅಷ್ಟರೊಳಗೆ ಈ ತಂಗಿ ಬೇರೆ ಬಂದ್ಲಲ್ಲ, ಅವಳು ಎಲ್ಲನೂ ಸೀತೆ ರೂಪವನ್ನು ವರ್ಣನೆ ಮಾಡಿ ನನಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತೆಲ್ಲ ಹತ್ತು ಕರೆದು ಮಾಡಿ ಒಂದು ಥರ ಅವನ ಮನಸ್ಸನ್ನು ಕಲಕಿಬಿಟ್ಲು. ಅವಳು ಹೇಗಾಯಿತು ಅವಳು ಬಂದು ಹೇಳಿದ್ದು ಅಂದರೆ, ಬೆಂಕಿಗೆ ತುಪ್ಪ ಸುರಿದಂಗೆ. ಮೊದಲೇ ಅವ್ರಿಗೆ ಹಂಗೆಲ್ಲ ಆಗಿದ್ದರಿಂದ ಕೋಪ, ಉರಿಯತಕ್ಕಂತಹ ಕೋಪಕ್ಕೆ ಮತ್ತೆ ಬೆಂಕಿ ಸುರಿದ್ರೆ ಆಜ್ಯ ಅಂದರೆ ತುಪ್ಪ ಸುರಿದ ಹಾಗೆ ಬಂತು. ಶೂರ್ಪಣಿಕೆ ಬಂದು ಜಾನಕಿಯ ಸೌಂದರ್ಯವನ್ನು ಅವಳು ಯಾವಾಗ ವರ್ಣನೆ ಮಾಡಿಬಿಟ್ಟು ತನ್ನನ್ನು ಕುರೂಪಗೊಳಿಸ್ಬಿಟ್ಟ ಅನ್ನೋದನ್ನು ಹೇಳಿದ್ಲು. ಮತ್ತು ಅವನಿಗೆ ಈ ಸಹೋದರರ ಮರಣ ಎಲ್ಲವನ್ನು ವಿವರಿಸಿ ಬಂದಿದ್ದರಿಂದ ಕೋಪದಿಂದ ಇವನು ಮಾರೀಚನನ್ನು ಮತ್ತೆ ಹೋಗಿ ನನಗೆ ಸೀತಾಪಹರಣ ಕಾರ್ಯ ಮಾಡಲೇಬೇಕು, ಹೊರಡ್ಬೇಕು ನೀನು ಅಂತ ಆರ್ಡರ್ ಮಾಡ್ದ. ಅವನು ಹೊರಡು ಅಂದ. ಈಗ ಮೊದಲು ಏನು ಹೇಳಿದ ಅವನು, ಬೇಡಪ್ಪ ನಮ್ಮ ವಂಶ ಎಲ್ಲ ನಾಶ ಆಗಿಬಿಡುತ್ತೆ ಬೇಡ ಅಂದ. ಈಗ ಒತ್ತಾಯಪೂರ್ವಕವಾಗಿ ಹೊರಡು ಅಂತ ಆಜ್ಞೆಯನ್ನು ಮಾಡ್ದ. ಬಹುಪರಿಹಿತವನ್ನು ಬಯಸುತ್ತ ಮಾರೀಚ ತನ್ನಯ ಅನುಭವ ಹೇಳಿದನು. ರಾಕ್ಷಸ ವಂಶದ ನಾಶವು ಖಂಡಿತ ರಾಮನ ಕೈಯಲ್ಲಿ ಎಂಬುದನ್ನು ದುರಹಂಕಾರದ ಮತ್ತದು ನೆತ್ತಿಗೆ ಏರಿದ ರಾವಣ ಕೋಪದಲ್ಲಿ. ಸದರಿ ಕಾರ್ಯಕ್ಕೆ ಒಪ್ಪದೆ ಇದ್ದರೆ ಉಳಿಯದು ಪ್ರಾಣವು ಎನ್ನುತ್ತಲಿ. ಹಿತೋಪದೇಶವು ರುಚಿಸದು ಇವನಿಗೆ ಎನ್ನುತ್ತ ಮನದಲ್ಲಿ ಮಾರೀಚ ರಾಮನ ಬಾಣಕ್ಕೆ ಸಾಯುವೆನೆನ್ನುತ್ತ ನಡೆದನು ಇಲ್ಲದೆ ಸಂಕೋಚ. ಕೆಡುಕು ಮಾಡುವ ಚಲುವ ವಸ್ತುವು ನರನ ಮನವನು ಸೆಳೆಯುತ್ತ ನೀಡಿ ಕ್ಷಣಿಕದ ಸುಖವ ನಡೆಯುವುದು ದುಃಖ ಮಾಲೆಯ ಹಾಕೂತ. ಸುವರ್ಣ ಬಣ್ಣದ ಮಾಯಾ ಜಿಂಕೆಯು ಸುಳಿಯಿತು ಆಶ್ರಮದ ಬಳಿಯಲ್ಲಿ. ಸುಂದರ ಕಾಯದ ಜಿಂಕೆಯ ನೋಡುತ್ತ ಮೋಹವಗೊಂಡಳು ಮನದಲ್ಲಿ. ಕರೆಯುತ್ತ ರಾಮನ ತೋರಿದಳು ಸೀತೆ ಮಾಯಾ ಮೃಗವನು ಸಂತಸದಿ. ಪ್ರಾಣವ ತೆಗೆಯದೆ ಹಿಡಿದು ಕೊಡೆಂದಳು ಸಾಕಲು ತಮ್ಮಯ ಆಶ್ರಮದಿ. ಕಾಂಚನ ಮೃಗವನು ಹಿಡಿಯಲು ಹೊರಟ ರಾಮನ ಒಯ್ದಿತು ಬಹುದೂರ. ರಾಮನ ಬಾಣಕ್ಕೆ ಪ್ರಾಣವ ಬಿಟ್ಟಿತು ಕೂಗುತ್ತ ಸೀತಾ ಲಕ್ಷ್ಮಣರ. ಲಕ್ಷ್ಮಣ ಹೊರಟನು ರಾಮನ ಹುಡುಕುತ್ತ ಸಂದಿತು ಸಮಯವು ರಾವಣಗೆ. ಯತಿವರ ವೇಷದಿ ಬರುತ್ತಲಿ ಬೇಗದಿ ಅಪಹರಿಸಿದ ನೈ ಜಾನಕಿಗೆ. ಸೀತೆಯ ಒಯ್ಯುತ್ತ ಗಗನದ ಮಾರ್ಗದಿ ಹೊರಟಿತು ರಾವಣ ವಿಮಾನವು. ಕಠೋರ ಧ್ವನಿಯಲ್ಲಿ ಸೀತೆಯು ಚೀರಲು ಕೂಗನು ಕೇಳಿದ ಜಟಾಯುವು.
ಅಸುರನ ಅಧರ್ಮ ಕಾರ್ಯವನರಿಯುತ ಜಟಾಯು ನಿಂತನು ಕಾಳಗಕ್ಕೆ. ಮಿತ್ರನ ಪುತ್ರನ ಸತಿಯನ್ನು ರಕ್ಷಿಸೆ ಕ್ಷಣದಲ್ಲಿ ಹಾರಿದ ಗಗನಕ್ಕೆ. ಬುದ್ಧಿವಾದ ಹೇಳಿದ ಅವನು. ಮಾರೀಚ ತನ್ನೇನು ಹೇಳಬೇಕು, ದೊಡ್ಡವನು, ಸೋದರ ಮಾವ ಹೇಳಿದ, ಬೇಡ, ಅವನು ಮಹಾ ಪರಾಕ್ರಮಿ ಅಂತ ಹೇಳಿದ್ರು ಕೂಡ ಇವನಿಗೆ ದುರಹಂಕಾರಕ್ಕೆ ನೆತ್ತಿಗೆ ಹತ್ತಿದಾಗ ಯಾರ ಮಾತು ಕೇಳೋಕ್ಕೋ ಕೋಪ ಬರುತ್ತೆ, ಹಿತ ಆಗೋದಿಲ್ಲ. ಅವನ ಹಿತೋಪದೇಶ ಯಾವಾಗ ಅವನಿಗೆ ರುಚಿಸ್ಲಿಲ್ವ, ಬಿಡು ರಾಮನ ಬಾಣದಲ್ಲಿ ಪ್ರಾಣ ನಂದು ಹೋದರೆ ಹೋಗಲಿ, ಅದನ್ನು ಒಂದು ಒಳ್ಳೆಯ ಸಾವೇನೆ ನಾನು ಪಡ್ಕೊಂಡಂಗೆ ಆಯಿತು ಅಂತ ಅವನು ಎಲ್ಲನೂ ವಿವರಿಸಿದ್ರು ಕೂಡ ಯಾವಾಗ ಅವನು ಒಪ್ಕೊಳ್ಳಿಲ್ವ, ರಾಮನ ಬಾಣಕ್ಕೆ ತಾನೇ ಹತನಾಗೋ ಯೋಚನೆಯೊಂದಿಗೆ ಮಾರೀಚ ಕೂಡ ಹೊರಟ. ಆ ಸಂದರ್ಭವನ್ನು ಆಶ್ರಮದ ಬಳಿ ಮಾಯಾ ಜಿಂಕೆಯಾಗಿ ತಿರುಗಾಡೋಕ್ಕೆ ರಾವಣ ಶುರು ಮಾಡ್ದ. ಸೀತೆಯು ಆಶ್ರಮದಲ್ಲಿ ಸಾಕಕ್ಕೆ ಅದನ್ನು ಜೀವ ಸಹಿತ ನನಗೆ ಹಿಡ್ಕೊಂಡು ಕೊಡು ನನ್ನ ಜೊತೆಗೆ ಅಂತ ರಾಮನನ್ನು ಕಳಿಸಿದ್ಲು. ಆ ಜಿಂಕೆ ಏನು ಮಾಡ್ತು, ಅಟ್ಟಿಸ್ಕೊಂಡು ಸಿಕ್ಕಂಗೆ ಹತ್ತಿರ ಬರೋದು ದೂರ ಹೋಗೋದು, ಹತ್ತಿರ ಬರೋದು ದೂರ, ಹೋಗಿ 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 ದೂರಕ್ಕೆ ಕರೆದೋಯ್ತು. ಯಾವಾಗ ಸೀತಾ ಲಕ್ಷ್ಮಣರನ್ನು ರಾಮ ಅದಕ್ಕೆ ಬಾಣ ಬಿಟ್ಟನೋ ಆಗ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಜೋರಾಗಿ ಕೂಗ್ತಾ ಪ್ರಾಣ ಬಿಡ್ತಿದ್ದು. ಆ ಧ್ವನಿಯನ್ನು ಕೇಳಿದ ತಕ್ಷಣವೇ ಲಕ್ಷ್ಮಣ ಅದು ಆ ಪ್ರಾಣ ಬಿಡ್ತು. ಲಕ್ಷ್ಮಣ ಹೊರಟ್ಬಿಟ್ನಲ್ಲ ಆವಾಗ, ಆ ಸಂದರ್ಭ ನೋಡಿ ಅಣ್ಣ ಕೂಗ್ತಾ ಇದ್ದಾನೆ ಅಂತ. ಆ ಸಂದರ್ಭದಲ್ಲಿ ರಾವಣ ಯತಿವೇಷದಿಂದ ಬಂದು ಜಾನಕಿಯನ್ನು ಅಪಹರಿಸಿ ಹೊರಟ. ಆಗ ಸೀತೆ ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚ್ಕೊಂಡಾಗ ಅದನ್ನು ಜಟಾಯು ಗಮನಿಸಿದ. ತನ್ನ ಸ್ನೇಹಿತ ದಶರಥ ಅವನ ಮಗನ ಹೆಂಡತಿಯನ್ನು ರಕ್ಷಿಸೋಕ್ಕೋಸ್ಕರ ಅವನು ಒಡನೆಯ ಜಟಾಯು ಆಕಾಶಕ್ಕೆ ಹಾರಿದ. ಭೀಕರ ಕದನದಿ ಜಟಾಯು ಮಾಡಿದ ಅಪಾರ ಘಾಸಿಯ ರಾವಣಗೆ, ಅಂತ್ಯದಿ ರಾವಣ ಖಡ್ಗಡಿ ರೆಕ್ಕೆಯ ಖಂಡಿಸಿ ಕೆಡವಿದ ಜಟಾಯುಗೆ. ತಮ್ಮನ ಬರವನು ನೋಡು ತರಗುವರ ಕಳವಳಗೊಂಡನು ಮನಸ್ಸಿನಲ್ಲಿ, ಅವಸರದಿಂದಲಿ ನಡೆದರು ಬೇಗದಿ ಏನಾಗಿದೆಯೋ ಎನ್ನುತ್ತಲಿ. ಜಾನಕಿ ಇಲ್ಲದ ಆಶ್ರಮ ನೋಡುತ್ತ ದಶರಥ ನಂದನ ತವಕದಲ್ಲಿ, ಗಿಡ ಮರ ಬಳ್ಳಿಯ ಕೇಳುತ್ತ ನಡೆದನು ಅಪಾರ ದುಃಖವ ತಾಳುತ್ತಲಿ. ತನ್ನ ಪ್ರಾಣದ ಪ್ರಾಣವಾಗಿಯ ಸೀತೆ ಕಾಣದೆ ರಾಮನು, ಬನ್ನ ಬಡುತ್ತಲಿ ಬುದ್ಧಿ ಪಲ್ಲಟವಾದ ತೆರದಲ್ಲಿ ನುಡಿದನು. ರಾಜ್ಯವು ಹೋಯಿತು ತಂದೆಯು ಮಡಿದನು, ಅರಣ್ಯವಾಸವು ಬಂತೆನಗೆ, ಪರಮ ಪುನೀತೆ ಜಾನಕಿ ಹೋದಳು ಎನ್ನುತ್ತ ಮರುಗಿದ ಮನದೊಳಗೆ. ಪ್ರಜಾಕೋಟಿ ಮೇಣ್ ಬಂದು ಬಾಂಧವರ ಅಗಲಿದ ದುಃಖವು ಏರುತ್ತಿರೆ, ಮಹಾನಿರ್ಭಾಗ್ಯನು ತಾನೆಂದೆನ್ನುತ್ತ ವಿಧಿಯ ವಿಲಾಸವ ಹಳಿಯುತ್ತಿರೆ. ಮುಂದಕ್ಕೆ ನಡೆಯುತ್ತ ರಕ್ತದ ಮಡುವಲಿ ಕಂಡರು ಜಟಾಯು ಬಿದ್ದಿದನು, ಕಾರಣ ಕೇಳಲು ಜಟಾಯು ಹೇಳಿದ ಸೀತಾಪಹರಣದ ವಿಷಯವನು. ಸೀತೆಯ ಮುಕ್ತಿಗೆ ರಾವಣ ಸಂಗಡ ಮಾಡಿದ ಯುದ್ಧದ ವಿವರವನು, ನೈಋತ್ಯ ದಿಕ್ಕಿಗೆ ಹೋದನು ಎನ್ನುತ್ತ ಜಟಾಯು ಬಿಟ್ಟನು ಪ್ರಾಣವನು. ಕ್ರೌಂಚಾರಣ್ಯದಿ ಸೀತೆಯ ಹುಡುಕುತ್ತ ನಡೆದರು ರಾಮ ಲಕ್ಷ್ಮಣರು, ಇಂದ್ರನ ಶಾಪದಿ ಚಲಿಸದೆ ಬಿದ್ದಿಹ ಕದಂಬ ವಧೆಯನ್ನು ಮಾಡಿದರು. ಶಾಪ ವಿಮೋಚನೆ ಹೊಂದಿದ ದಾನವ ಮುದದಲ್ಲಿ ಅರುಹಿದ ಎಲ್ಲವನು, ಋಷ್ಯಮೂಕದಲ್ಲಿ ಸುಗ್ರೀವ ಸ್ನೇಹದಿ ಸೀತೆಯ ಹುಡುಕುವ ಮರ್ಮವನು. ಈಗ ಈ ಯುದ್ಧದಲ್ಲಿ ಜಟಾಯು ಗಾಯಗೊಂಡ. ರಾವಣ ತನ್ನ ಖಡ್ಗದಿಂದ ಅವನ ರೆಕ್ಕೆಯನ್ನು ಕತ್ತರಿಸಿಬಿಟ್ಟ. ತಮ್ಮ ಯಾವಾಗ ಅಣ್ಣನನ್ನು ಹುಡುಕೊಂಡು ಹೋದೋ ಅವನು ನೋಡ್ದ ಕಳವಳ, ಸೀತೆ ಜೊತೆಗಿರು ಅಂತ ಹೇಳಿ ರಕ್ಷಣೆಗೆ ಬಿಟ್ಟು ಬಂದಿದ್ದಾನೆ, ಇವನು ಯಾಕಪ್ಪ ಬಂದುಬಿಟ್ಟ, ಏನಾಗಿದೆಯೋ ಅಂತ. ಇಬ್ಬರು ಅವಸರದಲ್ಲಿ ಬಂದು ನೋಡ್ತಾಳೆ, ಆಶ್ರಮದಲ್ಲಿ ಸೀತೆ ಇರಲಿಲ್ಲ.
ಆಗ ನನ್ನ ಪ್ರಾಣವಾಗಿರತಕ್ಕಂಥ ಸೀತೆಯನ್ನು ಕಾಣದೆ ಮನಸ್ಸಿನಲ್ಲಿ ಅತೀವವಾದಂತಹ ದುಃಖದಲ್ಲಿ ಅವನು ತಲ್ಲಣಗೊಳ್ಳುತ್ತಾನೆ. ಎಲ್ಲ ರಾಜ್ಯ ಹೋಯಿತು, ತಂದೆ ಹೋದ, ನನಗೆ ಅರಣ್ಯವಾಸ ಬಂತು, ಈಗ ಇವಳನ್ನೂ ಕಳ್ಕೊಂಡೆ, ಬಂಧು ಬಾಂಧವರು ಎಲ್ಲರೂ ಈ ಥರ ಕಳ್ಕೊಂಡಲ್ಲ ಅಂತ ಒಂದೊಂದು ಪ್ರಕೃತಿಯನ್ನು ನೀವು ಸೀತೆನ ಅನ್ನೋ ತರಹದಲ್ಲಿ ಬುದ್ಧಿ ಭ್ರಮಣೆಯಾದಾಗ ಪ್ರಶ್ನೆಗಳನ್ನು ಕೇಳುವ ಹಾಗೆ ಎಲ್ಲರನ್ನ ಕೇಳಿಕೊಂಡು ಹೋಗ್ತಾ ಇರಬೇಕಾದ್ರೆ ಮುಂದೆ ಅವರು ಜಟಾಯು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ನೋಡ್ತಾರೆ. ಆಗ ನಾನು ಸೀತೆಯ ಮುಕ್ತಿಗೋಸ್ಕರ ಅವನ ಜೊತೆಲಿ ನಾನು ಯುದ್ಧ ಮಾಡಿದೆ. ಅವನು ಎಲ್ಲಿ ಹೋದ ಅಂತ, ನೈಋತ್ಯ ದಿಕ್ಕಿಗೆ ಹೋದ ಅಂತ ಜಟಾಯು ಆ ವಿಷಯವನ್ನು ಅವರಿಗೆ ಏನು ಇನ್ಫಾರ್ಮೇಷನ್ ಸಿಗಬೇಕಾಗಿತ್ತು ಹುಡುಕಕ್ಕೆ ಅದನ್ನು ಹೇಳಿ ಪ್ರಾಣವನ್ನು ಬಿಟ್ಬಿಡ್ತಾನೆ. ಆಮೇಲೆ ಸೀತೆಯನ್ನು ಹುಡುಕೊಂಡು ಅವರು ರಾಮ ಲಕ್ಷ್ಮಣರು ಹೇಗೆ ರಾವಣ ವಿಮಾನದಲ್ಲಿ ಹೊತ್ತೊಯ್ದಾಗ ಸೀತೆ ಕೂಗಿದ್ದನ್ನು ಕೇಳಿ ಜಟಾಯು ರಕ್ಷಣೆಗೆ ಗಗನಕ್ಕೆ ಹಾರಿದ್ದು, ಆ ಭೀಕರ ಕದನದಲ್ಲಿ ಜಟಾಯುವಿನ ರೆಕ್ಕೆ ತುಂಡಾಗಿದ್ದು, ಬಂದ ತಮ್ಮನನ್ನು ನೋಡಿ ಗಾಬರಿಯಿಂದ ಆಶ್ರಮಕ್ಕೆ ಮರಳಿದಾಗ ಸೀತೆ ಅಲ್ಲಿ ಇಲ್ಲದೇ ಇದ್ದಿದ್ದು, ಅದರಿಂದ ರಾಮ ಅಪಾರವಾದ ದುಃಖವನ್ನು ಕೊಂಡು ಎಲ್ಲವನ್ನು ಕಳ್ಕೊಂಡು ದುಃಖದಲ್ಲಿ ಮರುಗುತ್ತಾ ಬಂದವನಿಗೆ ಜಟಾಯುವಿನಿಂದ ಸೀತಾಪಹರಣದ ಬಗ್ಗೆ ತಿಳಿಯಿತು. ಹುಡುಕುತ್ತಾ ಹೊರಟಾಗ ಕ್ರೌಂಚಾರಣ್ಯದಲ್ಲಿ ಒಬ್ಬ ರಾಕ್ಷಸ ಕದಂಬ ಅಂತ ಅವನ ವಧೆಯನ್ನು ಮಾಡಿದಾಗ ಅವನಿಗೆ ಶಾಪ ವಿಮೋಚನೆ ಆಗುತ್ತೆ. ಹಿಂದೆ ಒಬ್ಬೊಂದು ಋಷಿ ಇವೊಂದು ಶಾಪ ನಾರದ ತುಂಬೂರು ಇವೊಂದು ಕುಬೇರ ಶಾಪದಿಂದ ಅವನಾಗಿದ್ದು ಕೇಳಿದ್ವಿ. ಈಗ ಅವನು ಹೇಳ್ತಾನೆ, ಶಾಪ ವಿಮೋಚನೆ ಹೊಂದಿ ಹೇಳ್ತಾನೆ, ನೀವು ಈಗ ಸೀತೆಯನ್ನು ಹುಡುಕಬೇಕಾದ್ರೆ ಏನು ಮಾಡಬೇಕು ಪ್ಲಾನು, ಋಷ್ಯಮುಖ ಪರ್ವತ ಅಂತ ಇಲ್ಲಿ ಹತ್ತಿರದಲ್ಲಿದೆ, ಅಲ್ಲಿ ಸುಗ್ರೀವ ಅಂತ ಒಬ್ಬ ಇದ್ದಾನೆ, ನೀವು ಹೋಗಿ ಅವನ ಹತ್ರ ಸ್ನೇಹವನ್ನು ಮಾಡಿ ಆಗ ಸೀತೆಯ ಹುಡುಕತಕ್ಕಂತಹ ಕಾರ್ಯ ನಿಮಗೆ ಸುಲಭವಾಗುತ್ತೆ ಅಂತ. ಒಂದು ಯಾವ ದಿಕ್ಕಿಗೆ ಹೋದ ಅಂತ ಜಟಾಯು ಹೇಳ್ತಾನೆ, ಈ ಕದಂಬ ಯಾರ ಸ್ನೇಹದಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾನೆ. ಸಾಗುತ್ತ ಮುಂದಕ್ಕೆ ರಘುಕುಲತನೆಯರು ಬಂದರು ಶಬರಿಯ ಆಶ್ರಮದಿ, ಭಕ್ತಿಯ ಭಾವದಿ ಫಲಗಳ ನೀಡುತ್ತ ಉಪಚರಿಸಿದಳ ತಪೋನಿಧಿ. 10 ವರುಷದ ತಪವು ಫಲಕಾರಿಯಾಗಿತ್ತು, ಚಿತ್ತದೊಳು ಸಂತಸವು ತಾ ಮುಗಿಲು ಮುಟ್ಟಿತ್ತು. ಕತ್ತಲೆಲ್ಲವೂ ಹರಿದು ಚಿಜ್ಯೋತಿ ಅಲ್ಲಿ ಬೆಳಗಿತ್ತು, ಮತ್ತವಳ ಜೀವನದ ಆಕಾಂಕ್ಷೆ ಪರಿಪೂರ್ಣ ಆಗಿತ್ತು. ಕೌಸಲ್ಯಾಸುತ ದರ್ಶನ ನಂತರ ವೃದ್ಧೆಯು ನಡೆದಳು ಸಾವಿನೆಡೆ, ಯಜ್ಞೇಶ್ವರನಿಗೆ ದೇಹವನರ್ಪಿಸಿ ಜೀವವು ಸಾಗಿತು ಬ್ರಹ್ಮನೆಡೆ. ಅರಣ್ಯಕಾಂಡವು ಸಮಾಪ್ತಿಯಾಯಿತು, ಕಾನನ ವಾಸವೇ ಗಂಭೀರ. ರಾಮ ರಾಮ ರಘುರಾಮನ ಚರಿತೆಯ ರಾಮಾಯಣದ ಸುವಿಚಾರ. ಮುಂದಿನ ಕಾಂಡದಿ ಪೇಳುವೆ ಕೇಳಿರಿ, ವಾನರ ಭಕ್ತಿಯ ವಿಸ್ತಾರ. ಶ್ರೀ ಗುರು ಸಿದ್ಧನ ಕರುಣೆಯ ಕಂದನು, ಗಂಗಾತನೆಯನ ಪದಸಾರ. ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನ ಸ್ನೇಹ ಬೆಳೆಸಿ ಅಂತ ಹೇಳಿ ಕದಂಬ ರಾಕ್ಷಸ ತಿಳಿಸಿದ ಮೇಲೆ ಅವರು ಮುಂದುವರೆದಾಗ ಅಲ್ಲಿ ಮುಂದೆ ಸಿಕ್ಕಿದ್ದು ಶಬರಿಯ ಆಶ್ರಮ. ಅವಳು ಕಾದಿದ್ಲು, ರಾಮನ ಬರುವಿಗಾಗಿ ಅವಳು ಕಾದಿದ್ಲು. ಅಷ್ಟಿಷ್ಟಲ್ಲ, ಅಲ್ಲಿ ಶಬರಿಯ ಆಶ್ರಮಕ್ಕೆ ಬಂದಾಗ ಅವಳು ಹಣ್ಣನ್ನೆಲ್ಲ ಕೊಟ್ಟು ಉಪಚರಿಸಿದ್ಲು. ಅವಳು 10 ವರ್ಷ ತಪಸ್ಸು ಮಾಡಿದ್ಲು ರಾಮನನ್ನು ಕಾಣಕ್ಕೋಸ್ಕರ. ದಿನಾ ಹೂವಿನ ಹಾಸಿಗೆಯನ್ನು ಅವನಿಗಾಗಿ ಹಾಸಿ ಕಾದಿದ್ಲು. ಯಾವಾಗ ಅವನು ಬಂದೋ ಅವಳಿಗೆ ಅತಿಯಾದ ಸಂತೋಷ ಆಗಿ ಕತ್ತಲೆ ಅನ್ನೋತಕ್ಕಂಥದ್ದು ಹೊರಟು ಹೋಗಿ ಬೆಳಕು ಅನ್ನೋದು ಅವಳ ಜೀವನದಲ್ಲಿ ಕಾಣಿಸ್ತು. ಆಗ ಅವಳ ಜೀವನದ ಆಕಾಂಕ್ಷೆ ಪರಿಪೂರ್ಣ ಆಗಿತ್ತು. ಆತಿಥ್ಯವನ್ನು ಪಡೆದ ಮೇಲೆ ಅವಳ ಆಕಾಂಕ್ಷೆ ಪೂರ್ಣ ಆದ ಮೇಲೆ ಅವಳು ಸಾವಿನಡೆಗೆ ಅಂದರೆ ಅವಳು ಪ್ರಾಣವನ್ನು ಬಿಟ್ಟುಬಿಟ್ಳು. ಈ ಮುಂದಿನ ಕಾಂಡದಲ್ಲಿ ಆ ವಾನರರ ಭಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನತಕ್ಕಂಥದ್ದನ್ನು ಕವಿ ನಾನು ಮುಂದೆ ತಿಳಿಸ್ತೀನಿ. ಇಲ್ಲಿಗೆ ಅರಣ್ಯಕಾಂಡ ಮುಕ್ತಾಯ ಆಯಿತು ಅಂತ. ಮುಂದಿನ ಕಾಂಡ ಕಿಷ್ಕಿಂಧ ಕಾಂಡದ ಕಥೆಯನ್ನು ನಾವು ಮುಂದಿನ ಇದರಲ್ಲಿ ನಮ್ಮ ಭೇಟಿಯಲ್ಲಿ ಕೇಳೋಣ. ಇದುವರೆಗೂ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.